ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ? ಅವ್ನ ಕಾಮಿಡಿ, ಅವ್ನ ರೈತನ ಮಗ, ಅದಕ್ಕೆ ಎಲ್ಲ ರೈತರ ಮಕ್ಕಳು ಹೋಗಿರಲ್ಲ ಸರ್. ಎಲ್ಲೋ ಮೇಡಮ್ ರೈತರು ಮಕ್ಕಳು. ಮಾಳಪ್ಪ ಮಳನಿಪ್ನಾಳ್ ಇದಾರೆ, ಮಲ್ಲಮ್ಮ ಅವ್ರು ಇದಾರೆ. ಮಲ್ಲಮ್ಮವ್ರ ಪಾಪ ಅವ್ರು ಉತ್ತರ ಕರ್ನಾಟಕದವರು, ಅವ್ರು ಇದ್ರೆ ಒಳ್ಳೇದು, ಅವ್ರಿಗಿದ್ರೆ ಒಳ್ಳೇದು. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಯಾರು ಜಾಸ್ತಿ ಕಾಮಿಡಿ ಮಾಡ್ತಾ ಇದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ? ಗಿಲ್ಲಿ. ಗಿಲ್ಲಿ ನಮ್ಮ ಮಂಡ್ಯ ಸೈಡನು ಕಷ್ಟದಿಂದ ಬೆಳೆದವನೆ ಪಾಪ. ಅವ್ನಿಗೆ ಹೆಲ್ಪ್ ಮಾಡೋರು ಯಾರು ಇತ್ತಿಲ್ಲ, ಅವ್ನು ಕಷ್ಟದಿಂದ ಬೆಳೆದಿರೋ ಹೊತ್ತಿಗೆ ಗೆಲ್ಲಿ ಅಂತ ಇಷ್ಟ. ಒಂದು ಆರೋಪ ಇದೆ, ಯಾರ್ದು? ಬರೇ ಹುಡುಗಿರ್ನ ಇಟ್ಕೊಂಡು ಒಂದ್ ಕಡೆ ಆಂಟಿನ ಇಟ್ಕೊಂಡು ಫನ್ ಮಾಡೋ ಟೈಮಲ್ಲಿ ಕಾಲ್ ಎಳ್ಕೊಂಡು ಇದನ್ನೇ ಮಾಡ್ತಾ ಇದ್ದಾನೆ. ರಿಯಲ್ ಕಾಮಿಡಿ ಮಾಡ್ತಾ ಇಲ್ಲ. ರಿಯಲ್ ಕಾಮಿಡಿ ತಾನೇ ಮಾಡ್ತಾರದು. ಈಗ ಮುಂದೆ ಅವ್ನು ಡೈರೆಕ್ಟ್ ಆಗಿ ಮಾಡ್ತಾವನೆ, ಬೇರೆಯವರೆಲ್ಲ ಇಂಡೈರೆಕ್ಟ್ ಆಗಿ ಮಾಡ್ತಾರಲ್ಲ. ಅವ್ನು ಡೈರೆಕ್ಟ್ ಆಗಿ ಮಾಡೋ ಹೊತ್ತಿಗೆ ಅವ್ನ ಮೇಲೆ ಆರೋಪ ಮಾಡ್ತಾರದು. ಅವ್ನೀಗ ಮುಂದೆ ಮಾಡ್ತಾರೋ ಹೊತ್ತಿಗೆ ಅವ್ನು ಆರೋಪ ಮಾಡ್ತಾರೆ. ಎಲ್ಲ ಬೇರೆಯವರೆಲ್ಲ ಇಂಡೈರೆಕ್ಟ್ ಆಗಿ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಯಾರು ಆರೋಪದಲ್ಲಿ ಸಿಗ್ತಾರ. ಇಡೀ ಬಿಗ್ ಬಾಸ್ ಮನೆಯಲ್ಲಿ ದುರಹಂಕಾರಿ ಅಹಂಕಾರಿ ಅಂದ್ರೆ ಯಾರು? ಅಲ್ಲೆಲ್ಲ ಬೇಜಾನ್ ಅವ್ರೆ. ಅದ್ರಲ್ಲಿ ಎಕ್ಸಾಂಪಲ್ ಒಂದು ಹೇಳ್ಬೇಕು ಅಂದ್ರೆ ಅಶ್ವಿನಿ ಮೇಡಮ್ ಅವರು. ಅಶ್ವಿನಿ ಮೇಡಮ್ ಅವ್ರು ಹೆಂಗೆ ಅಂದ್ರೆ, ನಾನು ಹೋರಾಟ ಮಾಡ್ತೀನಿ ಅದು ಇದು ಅಂತ ದುರಾಂಕಾರದಲ್ಲಿ ಮಾತಾಡ್ತಾರೆ, ಅದ್ರ ಒಬ್ರೆ. ನಮಗೆ ಗೆಲ್ಬೇಕು ಅಂದ್ರೆ ಗಿಲ್ಲಿ ನಟ. ಯಾಕೆಂದ್ರೆ ಅವ್ನು ಕಷ್ಟದಿಂದ ಬಂದವನೆ, ಅವ್ನಿಗೆ ಯಾರು ಬ್ಯಾಕ್ ಸಪೋರ್ಟಲ್ಲಿ ಯಾರು ಇತ್ತಿಲ್ಲ. ಅವ್ನು ರೈತನ ಮಗ ಆಗಿ ಹೊಸ ದನ ಎಸ್ಕೊಂಡು ಅವ್ನು ಓನ್ ಕಂಟೆಂಟ್ ತಗೊಂಡು ಅವ್ನು ಮುಂದೆ ಬಂದಿರೋದು. ಈಗ ಕಾವುನ ಲವ್ ಮಾಡ್ತಾ ಇರೋದು ನಿಜ ಅಂತೀರಾ ಅದು ಸುಮ್ಮನೆ ಡ್ರಾಮಾ ಅಂತೀರಾ? ಡ್ರಾಮಾ ಅಲ್ಲ, ಅದು ಒಂದು ಏನ್ ಹೇಳ್ತಾರೆ ಅಂದ್ರೆ, ಅವ್ನಿಗೆ ಲವ್ ಅಂತ ಮಾಡ್ತಾ ಇಲ್ಲ. ಯಾರು ಹೇಳ್ತಾರೆ ಲವ್ ಮಾಡ್ತಾರೆ ಅಂತ? ಅಲ್ಲ ಅವರೇ ಹೇಳ್ತಾರಲ್ಲ, ಅಣ್ಣ ತಂಗಿ ಅಂತ ಬರೋದ್ರ ಲವರ್ಸ್ ಅಂತ ಹೇಳಿ ಬರೀತಾರೆ. ರಾಖಿ ಕಟ್ಟಿಲ್ದಲ್ಲ, ಏನ್ ಮಾಡ್ತೀರಾ? ಅದು ರಾಖಿ ಕಟ್ಟಿದ ತಕ್ಷಣ ಅಣ್ಣ ಆಗಲ್ಲ, ತಂಗಿ ಯಾರು ಆಗಲ್ಲ. ಹೇಳ್ತಾರ? ಅಣ್ಣ ಅವ್ರೇ ಅಂದ್ರಲ್ಲ, ರಾಖಿನೇ. ಯಾರು ಹೇಳ್ತಾರ? ಗಿಲ್ಲಿನೇ ಅಂದ್ರಲ್ವಾ? ಎಲ್ಲ ಅಂದ್ರು. ಅವ್ರೇ ಹೇಳವ್ರೆ ರಾಖಿ ದಾರ ಕಟ್ಟಿಸ್ತರು ಅಂತ ಹೇಳ್ತಾರದು. ಅವ್ನ್ ಗಿಲ್ಲಿ ಹೇಳ್ತಾರದು ರಾಖಿ ಕಟ್ಸಿದ್ರು ಎಲ್ಲ ಸೇರಿ ಅಂತ. ಲವ್ ಮಾಡ್ತಾ ಇಲ್ಲ, ಲವ್ ಮಾಡ್ತಾ ಇಲ್ಲ, ಜಸ್ಟ್ ಡ್ರಾಮಾ. ಡ್ರಾಮಾ ಅಲ್ಲ. ಮತ್ತೇನಂತೀರ? ಮತ್ತೇನಂತೀರ? ಇನ್ನು ಏನಂತ ಒಂದ್ ಇದು ಹೇಳ್ತಾರೆ ಗೊತ್ತಾ, ಕ್ರಶ್ ಅಂತಾರ ಗೊತ್ತಾ? ಕ್ರಶ್ ಆಗಿದೆ, ಆಗ್ತಾ ಇದೆ ಇವಾಗ. ಅದು ಆದ್ರ ಮುಂದೆ ಪ್ರೀತಿನೂ ಆಗ್ಬೋದಲ್ಲ. ಒಂದ್ ಕಡೆ ರಿಷಿಕಾನು ಬಂದಳು. ಅಲ್ಲಿ ನೋಡ್ತಲ್ವಲ್ಲ ಅವರು? ನೋಡ್ತಾ ಇಲ್ವಾ? ಇಲ್ವಲ್ಲ. ಅವ್ಳು ಹೇಳ್ತಾರದ್ ಕಾವ್ಯ ಅಂದ್ಬಿಟ್ರಿ, ಯಾರು ಹೇಳ್ತಲ್ವಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಲವ್ ಆದವರು ಹೊರಗಡೆ ಬಂದ ತಕ್ಷಣ ದೂರ ಆದವ್ರು, ಮದ್ವೆ ಆಗವ್ರಲ್ಲ, ಹಂಗನು ಆಗವ್ರು. ಇವ್ರು ಏನಾಗ್ತಾರೆ? ಆಗ್ಬೋದು ಮದ್ವೆ. ಆಚೆ ಬಂದ್ಮೇಲೆ ನೋಡೋಣ, ಇನ್ನು ಟೈಮ್ ಐತಲ್ಲ. ಇನ್ನು 3 ತಿಂಗಳು 2 ತಿಂಗಳು ನೋಡಿದ್ಮೇಲೆ ಯೋಚನೆ ಮಾಡಿ ಹೇಳೋಣ. ಫೈನಲ್ ಗೆಲ್ಲೋರು ಯಾರಂತೀರಾ? ನಮ್ಗೆ ಗಿಲ್ಲಿನೇ. ಗಿಲ್ಲಿನೇ. ಯಾಕೆಂದ್ರೆ ರೈತನ ಮಗ, ಅವನು ಗೆಲ್ತಾನೆ. ಗಿಲ್ಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ ಕಡೆಯಿಂದ, ಆಟ ಕಡೆಯಿಂದ ಆಲ್ ದಿ ಬೆಸ್ಟ್. ಓಕೆ, ಮುದ್ವಾದ ಆಟ ಆಡಕ್ಕೆ ಏನ್ ಹೇಳಕ್ಕೆ? ಚೆನ್ನಾಗಾಡು, ನಮ್ಮ ಮಂಡ್ಯ ಕಡೆಯವರಿಗೆ ಹೆಸರು ತಗೊಂಬ, ಚೆನ್ನಾಗಾಡಿ ಗೆದ್ಬಾ. ಥ್ಯಾಂಕ್ ಯು. ಸುದೀಪ್ ಸರ್ಗೆ ಏನ್ ಹೇಳಕ್ಕೆ? ಅವ್ರು ಏನು ಅಂತಂದ್ರೆ ಅವ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಅವ್ರು ಕಷ್ಟದಲ್ಲಿದ್ದರೂ ನೋಡಿ ಯೋಚನೆ ಮಾಡಿ ಮಾತಾಡ್ತಾರೆ. ಎಕ್ಸಾಂಪಲು ನಮ್ಮ ಡಿ ಬಾಸ್. ನಾನು ಡಿ ಬಾಸ್ ಅಭಿಮಾನಿ. ಸುದೀಪ್ ಅವನನ್ನು ಇಷ್ಟಪಡ್ತೀವಿ. ಯಾಕೆಂದ್ರೆ ಅವ್ರು ಒಂದು ಮಾತು ಹೇಳ್ತಾರೆ ನಮ್ಮ ದರ್ಶನ್ ಬಾಸ್ ಬಗ್ಗೆ. ಈಗ ಅವರು ಒಳಗಡೆ ಅವರೇ ಅಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಬಿಡ್ತಾರೆ. ಅವರು ಯೋಚನೆ ಮಾಡಿ ಮಾತಾಡ್ತಾರೆ, ಅದರಿಂದ ಅವರು ಇಷ್ಟ ನಮ್ಗೆ. ಸೂಪರ್ ಸರ್, ಥ್ಯಾಂಕ್ ಯು. ಓಕೆ. ಅವರು ಮೊದಲೇ ನಮ್ಮ ಬಾಸ್ ಜೊತೆ ಅಷ್ಟು ಫಿಲಮ್ ಅವ್ರ ರಾಣಿ ಅವರು ಒಂಥರ ಕ್ಯೂನ್ ಇದ್ದಂಗೆ, ಇನ್ನೇನು ಮಾತಾಡಂಗಿಲ್ಲ ಅವ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಓಕೆ ಸರ್.